ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನನ್ನ ಸ್ಯಾರಿ ಬ್ಲೌಸ್ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಕಲೆಕ್ಷನಲ್ಲಿ ನಮ್ಮ ಅಮ್ಮಂದು ಕೂಡ ಸ್ವಲ್ಪ ಇದೆ. ನಾನು ಜಾಸ್ತಿ ಸ್ಯಾರಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿಲ್ಲ, ಸೊ ನಮ್ಮ ಅಮ್ಮಂದು ಕೂಡ ತೋರಿಸ್ತಾ ಇದ್ದೀನಿ. ಅಂಡರ್ ದ ಬಜೆಟಲ್ಲಿ ನಾವು ಯಾವ ಥರ ಸ್ಟಿಚ್ ಮಾಡಿಸಿದ್ದೀವಿ ಅಂತ. ಈ ವ್ಲಾಗ್ನ ನೀವು ಕೊನೆ ತನಕ ನೋಡಿ. ಅಲ್ಲಿ ನನ್ನ ಫೇವ್ರೇಟ್ ಬ್ಲೌಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೂ ಕೂಡ ಮ್ಯಾರೇಜಸ್ಗೆ ಮತ್ತು ಫೆಸ್ಟಿವ್ ಲುಕ್ಸಿಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಒಂದು ಸ್ಯಾರಿ ನಾವು ಎಷ್ಟು ಇಷ್ಟಪಟ್ಟು ತೊಗೊಂಡಿರ್ತೀವೋ ಅಷ್ಟು ಇಷ್ಟಪಟ್ಟು ಅಷ್ಟು ಒಂದು ಡಿಸೈನ್ಸ್ನೆಲ್ಲ ಹುಡುಕಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ತೀವಿ. ಬ್ಲೌಸ್ ಸ್ಟಿಚ್ ಮಾಡಿಸೋದೇ ಕೆಲವರಿಗೆ ಒಂದು ದೊಡ್ಡ ತಲೆನೋವಾಗಿಬಿಟ್ಟಿರುತ್ತೆ. ಒಬ್ಬರು ಟೈಲರಿಗೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತಿದ್ದೀವಿ ಅಂದರೆ ತುಂಬಾ ಭಯ ಇರುತ್ತೆ. ನಿಮಗೆಲ್ಲ ಹೆಂಗಿರುತ್ತೆ ಗೊತ್ತಿಲ್ಲ, ನನಗಂತೂ ತುಂಬಾ ಭಯ ಇರುತ್ತೆ ಔಟ್ಲುಕ್ ಯಾವ ಥರ ಬರುತ್ತೋ ಅಂತ. ಹಾಗೆ ಹೇಳ್ತೀನಿ, ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕಾದ್ರೆ ಏನೇನೆಲ್ಲ ಆಗಿದೆ ಸ್ಟೋರೀಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಹಾಗೇನೆ ಒಂದು ಡ್ರೆಸ್ಸರ್ ತಗೊಳ್ಳಿ ಅಥವಾ ಒಂದು ಸ್ಯಾರಿ ತಗೊಳ್ಳಿ, ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾದ್ರೆ ಒಂದು ದೊಡ್ಡ ಕಥೆನೇ ಇರುತ್ತೆ, ಒಂದು ದೊಡ್ಡ ಮೆಮೊರೀಸ್ನೇ ಇರುತ್ತೆ. ಈ ಬ್ಲೌಸೆಲ್ಲ ಬಂದುಬಿಟ್ಟು ಸ್ಯಾರಿನ ಲುಕ್ನ ಚೇಂಜ್ ಮಾಡೋವಂಥ ಕೆಪಾಸಿಟಿ ಇದೆ. ಸ್ಯಾರಿ ಎಷ್ಟೇ ಚೆನ್ನಾಗಿದ್ದರೆ ಬ್ಲೌಸು ಕೂಡ ಅಷ್ಟೇ ಚೆನ್ನಾಗಿದ್ದರೆ ನಿಮ್ಮ ಲುಕ್ ಪರ್ಫೆಕ್ಟ್ ಆಗೋದು. ನನಗೆ ಕೂಡ ಹಾಗೆಯೇ ಸ್ಯಾರಿ ಎಷ್ಟೇ ಚೆನ್ನಾಗಿದೆ, ಎಷ್ಟೇ ಮಿನಿಮಲ್ ಆಗಿ, ಎಷ್ಟೇ ಟ್ರೆಡಿಷ್ನಲ್ ಆಗಿರ್ಬೋದು, ಮಾಡರ್ನ್ ಆಗಿರ್ಬೋದು, ಬ್ಲೌಸ್ ಮತ್ತು ನನಗೆ ಪರ್ಫೆಕ್ಟ್ ಆಗಿರಬೇಕು. ಮತ್ತು ಯುನೀಕ್ ಡಿಸೈನ್ಸ್ನ ನಾನು ಪ್ರಿಫರ್ ಮಾಡ್ತೀನಿ. ಬನ್ನಿ, ನನ್ನ ಹತ್ರ ಯಾವ್ಯಾವ ಥರ ಯುನೀಕ್ ಡಿಸೈನ್ಸ್ ಇದೆ, ಕೆಲವೊಂದು ನಾನು ಇನ್ಫ್ಲೂಯೆನ್ಸ್ ಆಗಿ ಕೂಡ ಸ್ಟಿಚ್ ಮಾಡಿಸಿದ್ದೀನಿ. ಅದೆಲ್ಲ ಯಾವ್ಯಾವ ಬ್ಲೌಸಸ್ ಅಂತ ನಿಮಗೆ ಹೇಳ್ತೀನಿ. ಫಸ್ಟ್ಲಿ ನಾನಿವತ್ತು ಡೈಲಿ ವೇರ್ಗೆ ಲೈಕ್ ಆಫೀಸ್ ಇರ್ಬೋದು, ಕಾಲೇಜ್ ಲೆಕ್ಚರ್ಸ್ಗೆ ಯೂಸ್ ಆಗೋವಂಥ ಬ್ಲೌಸ್ನ ತೋರಿಸ್ತೀನಿ. ಇದು ಬಂದುಬಿಟ್ಟು ಫಸ್ಟ್ ಒಂದು 2 to 3 years ಬ್ಯಾಕ್ ತುಂಬಾ ಏನಂತಾರೆ ಹೆವಿ ಡಿಮ್ಯಾಂಡಲ್ಲಿ ಟ್ರೆಂಡಿಂಗಲ್ಲಿತ್ತು ಅಂತಲೇ ಹೇಳ್ಬೋದು. ಫಸ್ಟ್ ನಾನು ನಿಮಗೆ ನನ್ನ ಮೊದಲನೇ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿರೋದನ್ನ ತೋರಿಸ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಬ್ಲೌಸ್. ಇದು ಬಂದುಬಿಟ್ಟು ನೆಟೆಡ್ ಬ್ಲೌಸ್. ಇದು ಒಂದು 3 to 4 years ಬ್ಯಾಕು ತುಂಬ ಟ್ರೆಂಡಿಂಗಲ್ಲಿತ್ತು. ಆಲ್ಮೋಸ್ಟ್ ಎಲ್ಲ ವುಮೆನ್ಸ್ ಗರ್ಲ್ಸ್ ಕೂಡ ಇದನ್ನು ಸ್ಟಿಚ್ ಮಾಡಿಸಿದ್ರು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಕೂಡ ಸ್ಟಿಚ್ ಮಾಡಿಸಿದ್ದೆ. ಇದು ಆ್ಯಕ್ಚುಲಿ ಇದು ಬ್ಲೌಸ್ ಪೀಸ್ ಬಂದುಬಿಟ್ಟು ತುಂಬಾ ದಿನ ಆಗಿಬಿಟ್ಟಿತ್ತು, ಬಟ್ ಇದನ್ನು ಸ್ಟಿಚ್ ಮಾಡಿಸಿರಲಿಲ್ಲ. ಹೇಗೋ ಅರ್ಜೆಂಟಲ್ಲಿ ಮಾಡಿಸಿದ್ದು, ಸುಮ್ಮನೆ ಯಾಕೋ ಇತ್ತಲ್ಲ ಬ್ಲೌಸ್ ಪೀಸು ಅಂತ ಮಾಡಿಸಿದ್ದು. ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ಆವಾಗ ನಾನೇನೋ 10th ಸ್ಟ್ಯಾಂಡರ್ಡ್ ಇದ್ದೆ, ನನಗೆ ಈ ಥರ ಡಿಸೈನ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಅವ್ರು ನಾರ್ಮಲಾಗಿ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿದರು, ಹಾಗಾಗಿ ಈ ಥರ ಮಾಡಿದ್ದಾರೆ. ಈ ಥರ ಬ್ಲೌಸ್ನ ನೀವು ಪ್ಲೇನ್ ಸ್ಯಾರೀಸ್ಗೂ ಕೂಡ ಯೂಸ್ ಮಾಡ್ಬೋದು. ಬ್ಲೌಸ್ ಬಂದುಬಿಟ್ಟು ಕ್ರೀಮಿಶ್ ಮತ್ತು ರೆಡ್ಡಿಶ್ ಕಾಂಬಿನೇಷನಲ್ಲಿದೆ. ರೆಡ್ಡಿನ ಥ್ರೆಡ್ಸಲ್ಲಿ ಎಂಬ್ರಾಯ್ಡರಿ ವರ್ಕ್ ಇದೆ. ತುಂಬಾ ಚೆನ್ನಾಗಿದೆ ಬ್ಲೌಸ್ ಪೀಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕ್ರೀಮ್ ಸ್ಯಾರಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ರೆಡ್ ಸ್ಯಾರಿಗಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಇದು ನನ್ನ ಮೊದಲನೇ ಬ್ಲೌಸ್ ಆಗಿರೋದ್ರಿಂದ ಏನೋ ಒಂಥರ ಸೆಂಟಿಮೆಂಟ್ ನನಗೆ. ಫಸ್ಟ್ ಬ್ಲೌಸ್ ಅಂತ ಇದು. ಇದನ್ನು ಪ್ಲೇನ್ ಸ್ಯಾರಿಗೆಲ್ಲ ಯೂಸ್ ಮಾಡ್ತೀನಿ. ಯಾವಾಗಾದರೂ ಸ್ವಲ್ಪ ಹಂಗೆ ಮನೇಲಿ ಸ್ಯಾರಿ ಹಾಕ್ಕೋಬೇಕು ಅಂದರೆ ಈ ಬ್ಲೌಸ್ನ ನಾನು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ, ಇದಂತೂ ಪರ್ಫೆಕ್ಟ್ ಆಗಿದೆ. ಅದೇ ಥರದ್ದು ಇದು ಅಮ್ಮಂದು ಬ್ಲೌಸು. ಇದು ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿದೆ. ಇದನ್ನು ನೀವು ವೈಟ್ ಸ್ಯಾರೀಸ್ ಮತ್ತು ಬ್ಲ್ಯಾಕ್ ಸ್ಯಾರೀಸ್ಗೆ ನೀವು ಪೇರ್ ಮಾಡ್ಬೋದು. ಈ ಥರ ಇದೆ ಡಿಸೈನ್ಸು. ಪ್ಲೇನಾಗಿ ಹಾಕೋದಕ್ಕಿಂತ ಈ ಥರ ನೆಟೆಡಲ್ಲಿ ನೀವು ಸ್ಟಿಚ್ ಮಾಡಿಸಿದ್ರೆ ತುಂಬ ಎಲಿಗೆಂಟಾಗಿ ಕೂಡ ಕಾಣುತ್ತೆ. ಇದು ಅಮ್ಮನ ಬ್ಲೌಸು. ನನ್ನ ಹತ್ರ ಮತ್ತು ಅಮ್ಮನ ಹತ್ರ ಸ್ವಲ್ಪ ರೆಡಿಮೇಡ್ ಬ್ಲೌಸಸ್ಸು ಕೂಡ ಇದೆ. ನಮಗೇನೋ ಒಂಥರ ಇಷ್ಟ ರೆಡಿಮೇಡ್ ಬ್ಲೌಸಸ್ಸು. ಯಾವುದೇ ಥರದ್ದು ಸ್ಟಿಚಿಂಗ್ ಪ್ರಾಬ್ಲಮ್ ಕೂಡ ನಮಗೆ ಆಗಲ್ಲ, ಸರಿ ಆಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ಅದೇ ಥರ ಅಮ್ಮ ಒಂದು ಇದು ಹುಬ್ಳಿಲಿ ರೆಡಿಮೇಡ್ ಬ್ಲೌಸ್ನ ತೊಗೊಂಡಿದ್ರು. ಇದು ಬಂದುಬಿಟ್ಟು ಕಾಟನ್ ಸ್ಯಾರಿಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಎಲಿಫೆಂಟ್ ಡಿಸೈನ್ಸ್ನ ಕೊಟ್ಟಿದ್ದಾರೆ. ಹುಬ್ಳಿಲಿ ತೊಗೊಂಡಿದ್ದು ರೆಡಿಮೇಡ್ ಬ್ಲೌಸ್ ಇದು. ನೋಡ್ಬೋದು ಎಷ್ಟು ಚೆನ್ನಾಗಿ ಅದನ್ನು ಪೈಪಿಂಗ್ ಎಲ್ಲ ಅಂತಾರಲ್ಲ, ಅದನ್ನೆಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಇದು ಕೂಡ ಡೈಲಿ ವೇರ್ಗೆ ಕಾಟನ್ ಸ್ಯಾರೀಸ್ನ ಪ್ರಿಫರ್ ಮಾಡೋರು ಈ ಥರ ಬ್ಲೌಸ್ನ ಹಾಕೋಬೋದು. ಇದೊಂದು 450 ಅಂತ ಅನಿಸುತ್ತೆ ಪ್ರೈಸು, ನೆನಪಿಲ್ಲ ನನಗೆ. ಒಂದು 2 to 3 years ಆಯಿತು. ಇನ್ನು ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಈ ಬ್ಲೌಸ್ ಅಂತೂ ಅಥೆಂಟಿಕ್ ಹುಬ್ಳಿ ಧಾರವಾಡ ಕಡೆ ಆಗ್ತಾರಲ್ಲ ಆ ಥರ ಇದೆ. ಇದ್ರ ಬಾರ್ಡರ್ ನೋಡ್ಬೋದು ಎಷ್ಟು ಎಲಿಗೆಂಟ್ ಆಗಿದೆ. ಇದಕ್ಕೆ ನಿಮಗೆ ಯಾವ ಥರದ ವರ್ಕು ಕೂಡ ಇಡಿಸಿಲ್ಲ, ಮತ್ತು ರೌಂಡ್ ನೆಕ್ನ ಇಡಿಸಿ ಸ್ಟಿಚ್ ಮಾಡಿಸಿದ್ದಾರೆ. ಇದು ಕೂಡ ಅಮ್ಮಂದೆ. ಚೆನ್ನಾಗಿದೆ. ಇದಕ್ಕೆ ನಾವು ಮ್ಯಾಚಿಂಗ್ ಸ್ಯಾರಿನೂ ಕೂಡ ಪೇರ್ ಮಾಡ್ಬೋದು, ಅಥವಾ ಏನಾದರೂ ಒಂಥರ ಅಥೆಂಟಿಕ್ ಆಗಿರೋ ಹುಬ್ಳಿ ಕಡೆ ಸ್ಯಾರಿನ ನೀವು ಖಾದಿ ಸ್ಯಾರೀಸ್ ಅದಕ್ಕೆಲ್ಲ ನೀವು ಪೇರ್ ಮಾಡ್ಬೋದು. ನಂಗೆ ಅಷ್ಟು ಗೊತ್ತಿಲ್ಲ ಸೀರೆಸ್ ಬಗ್ಗೆ, ಬಟ್ ಕೇಳಿದ್ದೀನಿ ಖಾದಿ ಸೀರೆಸ್ಗೆಲ್ಲ ಈ ಥರನೇ ಹಾಕ್ತಾರೆ. ಆಮೇಲೆ ಮಗ್ಗದಿಂದ ಹೊಲಿಸ್ತಾರಲ್ಲ ಆ ಸ್ಯಾರಿದು ಕೂಡ ಈ ಥರ ಬ್ಲೌಸ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಹೊಸ ಥರ ಟ್ರೈ ಮಾಡಬೇಕು ಸ್ಯಾರೀಸಲ್ಲಿ ಮತ್ತು ಬ್ಲೌಸಲ್ಲಿ ಅಂದರೆ ಐ ಪ್ರಿಫರ್ ದಿಸ್. ಇದನ್ನು ಹಾಕ್ಕೊಂಡ್ರೆ ಎಲ್ಲರೂ ಕೂಡ ಯುನೀಕಾಗೇ ನಿಮ್ಮನ್ನು ನೋಡ್ತಾರೆ, ಎಲಿಗೆಂಟಾಗಿ ಕಾಣುತ್ತೆ.
ಇದ್ರ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ, ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿದೆ. ಅಮ್ಮನ ಸೆಲೆಕ್ಷನಲ್ಲಿ ಇದೊಂಥರ ಯುನೀಕ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ತೋರಿಸಿದೆ. ತುಂಬಾ ಚೆನ್ನಾಗಿದೆ ಈ ಬ್ಲೌಸು, ತುಂಬ ಸಾಫ್ಟಾಗೂ ಕೂಡ ಇದೆ, ಒಂಥರ ಸಿಲ್ಕಿಶ್ ಮತ್ತು ಕಾಟನಿಶ್ ಥರ ಬರುತ್ತೆ. ಆಮೇಲೆ ಕಾಟನ್ ಸ್ಯಾರೀಸ್ಗೂ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ತೋರಿಸೋ ಬ್ಲೌಸಸ್ನೆಲ್ಲ ನೀವು ವೆಡ್ಡಿಂಗಿಗೆ ಮತ್ತು ಫೆಸ್ಟಿವ್ಗೆ ನೀವು ರೀಕ್ರಿಯೇಟ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ವರ್ಕ್, ಎಂಬ್ರಾಯ್ಡರಿ ವರ್ಕ್ಸ್ ಎಲ್ಲ ಮಾಡಿಸಿದ್ದೀವಿ, ಮತ್ತು ಬ್ಯಾಕಲ್ಲಿ ಯುನೀಕ್ ಡಿಸೈನ್ಸ್ನ ನಾನು ಮಾಡಿಸಿದ್ದೀನಿ. ಅದು ಯಾವ ಥರ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ಅದರಲ್ಲೇ ಈಗ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಈ ಬ್ಲೌಸ್, ಇದು ಅಮ್ಮಂದು ಫ್ಯಾನ್ಸಿ ಸ್ಯಾರಿಗೆ ಸ್ಟಿಚ್ ಮಾಡಿಸಿರೋದು. ಆ್ಯಕ್ಚುಲಿ ಇದು ವರ್ಕೆಲ್ಲ ಇರೋದು ಆ ಸ್ಯಾರಿಲೇ ಪ್ರಿಂಟ್ ಆಗಿತ್ತು, ಸ್ಯಾರಿ ಜೊತೆನೇ ಬ್ಲೌಸ್ ಪೀಸ್ ಇರುತ್ತಲ್ಲ ಅದರಲ್ಲೇ ಪ್ರಿಂಟ್ ಆಗಿತ್ತು ಈ ಡಿಸೈನ್ಸ್ನೆಲ್ಲ. ಅದನ್ನೇ ಅಮ್ಮ ಈ ಥರ ರೌಂಡ್ ನೆಕ್ ಇಟ್ಟು ಹೊಲಿಸಿದ್ದಾರೆ. ಅಮ್ಮಂಗೆ ರೌಂಡ್ ನೆಕ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವ್ರು ಈ ಥರ ಸ್ಟಿಚ್ ಮಾಡಿಸಿದ್ದಾರೆ. ಸ್ಯಾರಿಲೇ ಈ ಥರ ವರ್ಕ್ ಕೊಟ್ಟಿದ್ರು, ಗೋಲ್ಡನ್ ಟ್ರೇಡಿಂಗಲ್ಲಿ ಈ ಥರ ವರ್ಕ್ ಕೊಟ್ಟಿದ್ರಿಂದ ಬೇರೆ ಥರದ ವರ್ಕಿಂಗು ಕೂಡ ನಮಗೆ ಮಾಡಿಸೋ ಅಗತ್ಯ ಇರಲಿಲ್ಲ. ಹಾಗಾಗಿ ಈ ಥರ ಮಿನಿಮಲಾಗಿ ಅಮ್ಮ ಸ್ಟಿಚ್ ಮಾಡಿಸಿದ್ದಾರೆ, ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಈ ಬ್ಲೌಸಲ್ಲಿ ಇಲ್ಲಿ ಕೂಡ ಕಾಪರ್ ಥ್ರೆಡಿಂಗಲ್ಲಿ ಅವರೇ ವರ್ಕ್ ಕೊಟ್ಟಿದ್ದಾರೆ. ಅಂದರೆ ಮಿನಿಮಲ್ ಆಗಿ ವರ್ಕ್ ಕೊಟ್ಟಿದ್ದಾರೆ, ಎಂಬ್ರಾಯ್ಡರಿ ವರ್ಕ್ ಅಲ್ಲ, ಸ್ಯಾರಿ ಒಳಗೆ ಬಂದಿರುತ್ತಲ್ಲ ಆ ಥರ ವರ್ಕ್ ಕೊಟ್ಟಿದ್ದಾರೆ. ಅದಕ್ಕೆ ಅಮ್ಮ ಈ ಥರ ಲೇಸ್ನ ಇಡಿಸಿ ಸ್ಟಿಚ್ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಈ ಲೇಸ್ ತುಂಬ ಯುನೀಕ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಡಿಸೈನಿಗೆ ಈ ಲೇಸ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಗೈಸ್, ನೀವು ನೋಡ್ಬೋದು. ನಾನು ಮೊದಲನೇ ಹೇಳ್ದಂಗೆ ಅಮ್ಮಂಗೆ ರೌಂಡ್ ನೆಕ್ ಅಂದರೆ ತುಂಬ ಇಷ್ಟ. ಆ ಥರ ಮಾಡಿ ಸಿಂಪಲಾಗಿ ಇಲ್ಲೊಂದು ಲೇಸ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಅಮ್ಮಂದು ಕಾಂಜೀವರಂ ಸ್ಯಾರಿದು ಕೂಡ ಅವರ ಸ್ಯಾರಿಲಿ ಎಂಬ್ರಾಯ್ಡರಿ ವರ್ಕ್ನ ಕೊಟ್ಟಿದ್ರು. ನೀವು ನೋಡ್ಬೋದು, ಶೋಲ್ಡರ್ಗೂ ಕೂಡ ಅವ್ರದ್ದೇ ಡಿಸೈನ್ ಹಾಕಿರೋದು, ನಾವೇನು ಇದನ್ನು ಸ್ಟಿಚ್ ಮಾಡಿಸಿಲ್ಲ. ಅಂದರೆ ಇದನ್ನು ನಾವೇನು ಸಪ್ರೇಟಾಗಿ ಎಂಬ್ರಾಯ್ಡರಿ ವರ್ಕ್ನ ಏನು ಮಾಡಿಸಿಲ್ಲ. ಸ್ಯಾರಿಲೇ ತಗೊಂಡಾಗಲೇ ಬ್ಲೌಸ್ಗೆ ಈ ಥರ ವರ್ಕ್ ಮಾಡಿದ್ರು, ಇವ್ರು ಜಸ್ಟ್ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಸ್ಯಾರಿಗಿಂತ ನನಗೆ ಈ ಬ್ಲೌಸೇ ಇಷ್ಟ ಆಗಿತ್ತು. ಫಸ್ಟೆಲ್ಲ ಬರ್ತಾಯಿತ್ತು ಸ್ಯಾರಿ ಒಳಗಡೆ ವರ್ಕ್ ಇರೋ ಇದೆಲ್ಲ ಟ್ರೆಂಡಿಂಗಲ್ಲಿತ್ತು ಕಾಂಜೀವರಮಲ್ಲಿ, ಬಟ್ ಇವಾಗ ಬರ್ತಿಲ್ಲ ಅನಿಸುತ್ತೆ. ನೀವು ಬ್ಯಾಕ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಎಂಬ್ರಾಯ್ಡರಿ ವರ್ಕ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬ್ಲೌಸು ಬಾಹುಬಲಿ 2 ರಿಲೀಸ್ ಆದಾಗ ದೇವಸೇನ ಸ್ಯಾರಿ ಅಂತ ಬಂದಿತ್ತು, ಆವಾಗ ಅಮ್ಮ ತಗೊಂಡಿದ್ರು. ಅದಕ್ಕೆ ಈ ಬ್ಲೌಸ್ ಇತ್ತು. ಇದಕ್ಕೆ ಅಮ್ಮ ಫಸ್ಟ್ ಟೈಮ್ ಲೀಫ್ ಡಿಸೈನ್ಸ್ನ ಹಾಕಿ ಸ್ಟಿಚ್ ಮಾಡಿಸಿದ್ದಾರೆ. ಇದು ಚಿಕ್ಕಮಂಗ್ಳೂರು ಸ್ಟಿಚ್ ಮಾಡಿಸಿದ್ದು. ಈ ಸ್ಯಾರಿ ತುಂಬ ಚೆನ್ನಾಗಿದೆ, ಮೆಹಂದಿ ಗ್ರೀನ್ ಮತ್ತು ಗೋಲ್ಡನ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿದೆ. ಇದಕ್ಕೆ ಲೀಫ್ ಡಿಸೈನ್ನ ಕೊಟ್ಟು ಸ್ಟಿಚ್ ಮಾಡ್ತಿದ್ದಾರೆ. ಈ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಬ್ಲೌಸು ಈ ಬ್ಲೌಸು ಅಕ್ಕನ ಮದುವೆಯಲ್ಲಿ ಸ್ಟಿಚ್ ಮಾಡಿಸಿದ್ದು, ಹುಬ್ಳಿಲೇ ಸ್ಟಿಚ್ ಮಾಡಿಸಿದ್ದು. ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋ ವಿತ್ ಪಿಂಕ್ ಬಾರ್ಡರ್ ಸ್ಯಾರಿ ಇದೆ, ಹಾಗಾಗಿ ಇದು ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೌಸ್ ಬಾರ್ಡರ್ ಕೂಡ ಗೋಲ್ಡನ್ ರಿಚ್ ಇರೋದ್ರಿಂದ ಅಮ್ಮ ಏನು ಜಾಸ್ತಿ ವರ್ಕ್ ಮಾಡಿಸಿಲ್ಲ. ಹಿಂದಡೆ ಮಾತ್ರ ಈ ಥರ ಗೋಲ್ಡನ್ ಶೇಡಲ್ಲಿ ಕೊಟ್ಟು ಮಾಡಿಸಿದ್ದಾರೆ. ಇದು ಕಟ್ಟೆಡು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ರೌಂಡ್ ಬಂದಿಲ್ಲ, ಬಿಕಾಸ್ ಇದು ವರ್ಕು ಆ ಥರ ಡಿಸೈನ್ ಇರೋದ್ರಿಂದ. ಇದು ಕೂಡ ಲೇಸ್ ಅನಿಸುತ್ತೆ, ಪ್ಯಾಚ್ ಲೇಸ್ ಅನಿಸುತ್ತೆ. ಅಮ್ಮಂದು ಲಾಸ್ಟ್ ಬ್ಲೌಸ್ ಬಂದುಬಿಟ್ಟು ಈ ಬ್ಲೌಸ್. ಅಮ್ಮ ಆಸೆ ಪಟ್ಟು ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿನೇ ಆಯಿತು. ಅಮ್ಮನ ಕಾಸ್ಟ್ಲಿಯೆಸ್ಟ್ ಬ್ಲೌಸ್ ಅಂದರೆ ಇದೆ, ಬಟ್ ಅಮ್ಮ ಹಾಳು ಮಾಡ್ಕೊಂಡಿರೋದನ್ನು ಕೂಡ ಹೇಳ್ತೀನಿ ಇದನ್ನು. ಇದು ಸ್ಯಾರಿ ಬಂದುಬಿಟ್ಟು ಅಣ್ಣ ಕೊಡಿಸಿದ್ದ ಅಮ್ಮಂಗೆ ದೀಪಾವಳಿಲಿ. ಸ್ಯಾರಿ ತುಂಬ ಚೆನ್ನಾಗಿದೆ, ನಾನು ಸಂಕ್ರಾಂತಿಗೆ ಹಾಕ್ಕೊಂಡಿದ್ದೆ, ಅದ್ರ ಫೋಟೋ ಇದ್ದರೆ ಪಕ್ಕದಲ್ಲೇ ಪಿನ್ ಮಾಡಿರ್ತೀನಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನಮ್ಮೂರಲ್ಲೇ ಸ್ಟಿಚ್ ಮಾಡಿಸಿದ್ದು. ಇಡೀ ಫ್ಯಾಮಿಲಿ ಕೂಡ ಇಷ್ಟಪಟ್ಟಿದೆ ಈ ಬ್ಲೌಸ್ನ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲೂ ಫ್ರಂಟಲ್ಲೂ ಕೂಡ ಡಿಸೈನ್ನ ಕೊಟ್ಟಿದ್ದಾರೆ, ಇದೇ ಸೇಮ್ ಡಿಸೈನ್ಸ್ನ ಫಾಲೋ ಮಾಡಿದ್ದಾರೆ. ಮತ್ತು ಶೋಲ್ಡರಲ್ಲಿ ಈ ಥರ ಮಾಡಿದ್ದಾರೆ. ಡಿಸೈನ್ ಸೆಲೆಕ್ಟ್ ಮಾಡಿದ್ದೆಲ್ಲ ನಾನೇ ಇದನ್ನು. ಆಮೇಲೆ ಸಣ್ಣ ಪುಟ್ಟ ಈ ಥರ ಟ್ರೀ ಡಿಸೈನ್ಸ್ ಥರ ಕೊಟ್ಟಿದ್ದಾರೆ, ಅಶೋಕ ಟ್ರೀ ಥರ. ಅಮ್ಮ ತಗೊಳ್ಳೋದೇನು ನಾನು ತಗೊಳ್ಳೋದೇನು ಅಲ್ವಾ, ಅಮ್ಮಂಗೆ ಹಾಕ್ಕೊಂಡಿರೋದನ್ನ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ನಾನು ಹಾಕ್ಕೋಬೋದು. ಸೊ ಡಿಸೈನ್ಸ್ ನನ್ನ ಪ್ರಕಾರನೇ ಹೊಲಿಸ್ತಾರೆ ಅಮ್ಮ, ಈ ಥರ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿಸ್ ಬ್ಲೌಸ್ ಅಂತ ಅಂದರೆ ಇದು ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನು ಹೇಳಿರಲಿಲ್ಲ, ಪಾಪ ಅವರೇ ಟೈಲರೇ ಪ್ರಿಫರ್ ಮಾಡಿ ಈ ಥರ ಹಾಕ್ಕೊಟ್ಟಿದ್ದಾರೆ. ನನಗೆ ಎಲ್ಲದಕ್ಕಿಂತ ಇದೇ ಇಷ್ಟ ಆಗಿದ್ದು. ಆ್ಯಕ್ಚುಲಿ ಈ ಬ್ಲೌಸ್ ತುಂಬ ಚೆನ್ನಾಗಿದೆ. ಇದು ಸಿಲ್ಕ್ ಸ್ಯಾರಿ ಅಲ್ವಾ, ರೇಷ್ಮೆ ಸ್ಯಾರಿ. ಅಮ್ಮ ಐರನ್ ಮಾಡೋಕ್ಕೆ ಹೋಗಿ ಸ್ವಲ್ಪ ಸುಟ್ಟುಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣಿಸಲ್ಲ ಸುಟ್ಟಿರೋದು, ಅದೊಂಥರ ಬ್ಲ್ಯಾಕಿಶ್ ಕಲರ್ ಆಗಿ ಆಗಿಬಿಟ್ಟಿದೆ, ಆಯ್ಲಿ ಥರ ಕಾಣುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇದನ್ನು ಮಾಡಿದ ಮೇಲೆ ನಮ್ಮಮ್ಮ ನನಗೆ ಹೇಳಿರಲಿಲ್ಲ. ನನಗೊಂದು ಈ ಥರ ಆಗಿ ಒಂದು 2 to 3 ವೀಕ್ಸ್ ಆದಮೇಲೆ ಗೊತ್ತಾಯಿತು ಅಮ್ಮ ಈ ಥರ ಮಾಡ್ಕೊಂಡಿದ್ದಾರೆ ಅಂತ.
ನಾನು ಬೇಜಾರು ಮಾಡ್ಕೊತೀನಿ ಅಂತ ನಮ್ಮ ಅಮ್ಮ ನನಗೆ ಹೇಳಿಲ್ಲ. ಮತ್ತು ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿದೆ, ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಈ ಬ್ಲೌಸ್ ಅಂದರೆ. ಇಷ್ಟು ನಮ್ಮ ಅಮ್ಮನ ಕಲೆಕ್ಷನ್ ಆಗಿತ್ತು. ಮಧ್ಯೆ ನಂದು ಕೂಡ ಒಂದೊಂದು ಬಂದಿದೆ. ಇನ್ನು ಮುಂದೆ ತೋರಿಸೋದೆಲ್ಲ ಇನ್ನು ನನ್ನ ಸ್ಯಾರಿ ಬ್ಲೌಸ್ ಕಲೆಕ್ಷನ್ನು. ಅದರಲ್ಲಿ ಫಸ್ಟ್ ಬ್ಲೌಸ್ ಬಂದುಬಿಟ್ಟು ನಿಮಗೆ ತೋರಿಸಿದ್ನಲ್ಲ, ಅದು ರೆಡ್ ಮತ್ತು ಕ್ರೀಮಿಶ್ ಫಸ್ಟ್ ನನ್ನ ಬ್ಲೌಸ್ ಅಂತ. ಅದಾದಮೇಲೆ ನಾನು ಸೆಕೆಂಡ್ ಬ್ಲೌಸ್ ತೊಗೊಂಡಿದ್ದು ಅಂದರೆ ರೆಡಿಮೇಡ್ ಬ್ಲೌಸ್ನ ತೊಗೊಂಡಿದ್ದೆ ಮೀಶೋದಲ್ಲಿ. ದಿಸ್ ಈಸ್ ಮೈ ಸೆಕೆಂಡ್ ಬ್ಲೌಸ್. ನನಗೆಲ್ಲ ನೆನಪಿರುತ್ತೆ ಗೈಸ್. ನನಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಯಾವ್ಯಾವ ಡ್ರೆಸ್ ತೊಗೊಂಡಿದ್ದೆ ನನ್ನ ಬರ್ಡೇಗೆ ಅನ್ನೋದೆಲ್ಲ ನೆನಪಿದೆ. ಹಾಗಾಗಿ ಈ ಬ್ಲೌಸ್ನ ಯಾವ್ಯಾವ ಸ್ಟಿಚ್ ಮಾಡಿಸಿದ್ದೀನಿ ಅಂತಲೂ ಕೂಡ ನೆನಪಿರುತ್ತೆ. ಇದು ರೆಡಿಮೇಡ್ ಬ್ಲೌಸ್ ಆ್ಯಕ್ಚುಲಿ ಮೀಶೋದಿಂದ ತರಿಸಿದ್ದು. ನನಗೆ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಕ್ವಾಲಿಟಿ ಮೀಶೋದಲ್ಲಿ ಬರುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಸೀರೆ ಕೊಟ್ಟಿರ್ತಾರಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ಹೇಳ್ಬೇಕಂದ್ರೆ. ಇದು ಬಂದುಬಿಟ್ಟು ಇಲ್ಲಿ ತನಕ ಬರುತ್ತೆ, 3/4 ಲೆಂತಲ್ಲಿ ಬರುತ್ತೆ ಶೋಲ್ಡರು. ಇದನ್ನು ನೀವು ಕ್ರಾಪ್ ಟಾಪ್ ಕೂಡ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಬೋಟ್ ನೆಕ್ ಬ್ಲೌಸು. ಇದನ್ನು ನೀವು ಕ್ರಾಪ್ ಟಾಪ್ ಕೂಡ ಯೂಸ್ ಮಾಡ್ಬೋದು. ನಾನು ಕೂಡ ಹಾಕ್ಕೊಂಡಿದ್ದೀನಿ, ಸ್ಕರ್ಟ್ಗೆ ಪೇರ್ ಮಾಡಿದ್ದೀನಿ. ಮತ್ತು ಇದೆಲ್ಲ 90s ಇರುತ್ತಲ್ಲ ಆ ಥರ ಈ ಶೋಲ್ಡರ್ ಕೆಳಗಡೆ ಕೊಟ್ಟಿದ್ದಾರೆ, ಒಂಥರ ಪ್ಲೇಟ್ಸ್ ಥರ. ಚೆನ್ನಾಗಿದೆ ಈ ಬ್ಲೌಸು ಕೂಡ. ಇದನ್ನು ಒಂದು 3 to 4 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮಕ್ಕಂದು ಮದುವೆಲಿ ಲೆಹೆಂಗಕ್ಕೆ ತಗೊಂಡಿದ್ದು. ಬ್ಲೌಸ್ ಅದು ಚೆನ್ನಾಗಿರಲಿಲ್ಲ ಅಂತ ಇದನ್ನು ಪೇರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಹಾಕ್ತೀನಿ ಫೋಟೋ ಸಿಕ್ಕಿದ್ರೆ. ಆ್ಯಕ್ಚುಲಿ ಅಮ್ಮಂದು ಇನ್ನೊಂದು ಬ್ಲೌಸ್ ಇದೆ, ನಾನು ಮರ್ತೇ ಬಿಟ್ಟಿದ್ದೀನಿ, ತೋರಿಸ್ತೀನಿ ಇವಾಗ. ಮುಗಿಸ್ಬಿಡ್ತೀನಿ ಅಮ್ಮಂದು. ಇವಾಗ ಅಮ್ಮಂದೇ ತೋರಿಸ್ತೀನಿ. ಇದು ಅಮ್ಮಂದು ಕಾಟನ್ ಸ್ಯಾರಿ ಬ್ಲೌಸ್. ಈ ಸ್ಯಾರಿಗೆ ಏನೋ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇದು ಕೂಡ ಹುಬ್ಳಿಲಿ ತಗೊಂಡಿದ್ದು. ಇದನ್ನು ಸ್ಯಾರಿಲಿ ಬಾರ್ಡರ್ನ ಕಟ್ ಮಾಡ್ಕೊಂಡು ಈ ಥರ ಡಿಸೈನ್ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇರುವಂತಹ ಸ್ಯಾರಿ. ಡಿಸೈನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ನೋಡ್ಬೋದು. ವರ್ಕೇನೂ ಇಲ್ಲ, ಸ್ಯಾರಿ ಬಾರ್ಡರ್ನೇ ಕಟ್ ಮಾಡಿಕೊಂಡು ಅದಕ್ಕೆ ಸ್ಟಿಚ್ ಮಾಡಿರೋದು. ನೆಕ್ಸ್ಟ್ ಬಂದುಬಿಟ್ಟು ಕೂಡ ಇದು ರೆಡಿಮೇಡ್ ಬ್ಲೌಸೇ. ಒಂದು ಕಾಟನ್ ಸ್ಯಾರಿ ತೊಗೊಂಬಂದಿದ್ರು ಹುಬ್ಳಿಯಿಂದ. ಅದಕ್ಕೆ ಮರೂನ್ ಕಲರಿಂದ ಬ್ಲೌಸ್ ಬೇಕಾಗಿತ್ತು. ಇದು ನನಗಿಷ್ಟ ಅಂತ ನಾನು ಮಾಡಿಬಿಟ್ಟೆ. ಬಟ್ ಅಮ್ಮಂಗೆ ಇದು ಇಷ್ಟ ಆಗಿರಲಿಲ್ಲ, ಅಂದರೆ ತುಂಬ ವರ್ಕ್ ಆಯಿತು ಅಂತ ಅಮ್ಮಂದು. ಬಟ್ ಆ ಸ್ಯಾರಿಲಿ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಅಮ್ಮಂಗೆ ಇಷ್ಟ ಇರಲಿಲ್ಲ, ಹಾಗಾಗಿ ರೆಡಿಮೇಡ್ ಬ್ಲೌಸ್ನ ತರಿಸಿದ್ವಿ. ಇದಂತೂ ಫುಲ್ ವರ್ಕ್ ಇದೆ, ನೀವು ನೋಡ್ಬೋದು. ಶೋಲ್ಡರ್ ಫುಲ್ ಎಲ್ಲ ಫ್ಲೋರಲ್ ಡಿಸೈನ್ಸಲ್ಲಿ ಗೋಲ್ಡನ್ ಥ್ರೆಡಲ್ಲಿ ವರ್ಕಿಂಗ್ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ ಡಿಸೈನು ಕೂಡ ಈ ಥರ ಇದೆ. ಮತ್ತು ಮಧ್ಯೆ ಸಣ್ಣ ಫ್ಲವರು ಕೂಡ ಇದೆ. ತುಂಬ ಹೆವಿ ಆಗಿದೆ. ಇದಂತೂ ಮ್ಯಾರೇಜ್ ರಿಸೆಪ್ಷನ್ಸಿಗೆಲ್ಲ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ತುಂಬ ಸ್ಯಾರೀಸ್ಗೂ ಕೂಡ ಪೇರ್ ಮಾಡ್ಬೋದು. ಮರೂನ್ ಇರೋದ್ರಿಂದ ಆಲ್ಮೋಸ್ಟ್ ಗ್ರೀನ್ಗೆ ಪೇರ್ ಮಾಡಿದ್ದೀನಿ, ಬ್ಲೂಗೆ ಪೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಒಪ್ಪುತ್ತೆ. ಅದನ್ನೆಲ್ಲ ಫೋಟೋಸ್ ಹಾಕ್ತೀನಿ ನಿಮಗೆ, ಸೈಡಲ್ಲಿ ಪಿನ್ ಮಾಡಿರ್ತೀನಿ, ನೀವು ನೋಡ್ಬೋದು ಯಾವ್ಯಾವ ಥರ ನಾನು ಸ್ಟೈಲಿಂಗ್ ಮಾಡಿದ್ದೀನಿ ಒಂದೇ ಬ್ಲೌಸಲ್ಲಿ ಅಂತ. ಇನ್ನು ನೆಕ್ಸ್ಟ್ ಬ್ಲೌಸು ಇದು ಕೂಡ ಮೆರೂನ್ ಕಲರಿಂದೆ. ಅದೇ ಆ ಸ್ಯಾರಿಗೆ ಬೇಕಾಗಿತ್ತು ಅಂತ 2 ತರಿಸಿದ್ವಿ. ಇದು ಅಮ್ಮನ ಸೆಲೆಕ್ಷನ್ನು. ಇದು ಕೂಡ ಅಷ್ಟೇ ಶೋಲ್ಡರಲ್ಲಿ ಈ ಥರ ಕಾಲಮ್ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ. ಹಿಂದ್ಗಡೆ ಡಿಸೈನ್ ಇದ್ದು ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ ಇದು. ಒಂಥರ ಲೀಫ್ ಫಿಶ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಚೆನ್ನಾಗಿದೆ. ಆಮೇಲೆ ಇಲ್ಲೆಲ್ಲ ವರ್ಕ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಒಂದು 450 350 ಅಷ್ಟೇ ಆಗಿರೋದು ಮೀಶೋದಲ್ಲಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮೀಶೋದ ರೆಡಿಮೇಡ್ ಬ್ಲೌಸ್ನ ತಗೊಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯ್ಸ್. ಇನ್ನು ನೆಕ್ಸ್ಟ್ ಬ್ಲೌಸು ಇದು ನಂದು. ಲೆಹಂಗಕ್ಕೆ ನಾನು ಸ್ಟಿಚ್ ಮಾಡಿಸಿದ್ದೆ. ನಮ್ಮ ಅಣ್ಣನ ಮದುವೆಲಿ ಲಂಗ ದಾವಣಿಗೆ ತಗೊಂಡಿದ್ದೆ, ಸ್ಟಿಚ್ ಮಾಡಿಸಿದ್ದು. ಈ ಥರ ಮಾಡಿಸಿದ್ದೀನಿ. ಹಿಂದ್ಗಡೆ ಈ ಥರ ಓವಲ್ ಥರ ಬರುತ್ತೆ. ನಾನು ಆ್ಯಕ್ಚುಲಿ ಟೆಂಪಲ್ ಡಿಸೈನ್ ಇಡಿ ಅಂತ ಹೇಳಿದ್ದೆ, ಬಟ್ ಅವ್ರು ಈ ಥರ ಇಟ್ಟಿದ್ದಾರೆ. ಮತ್ತು ಶೋಲ್ಡರಲ್ಲಿ ಹಾಫ್ ಬಫ್ ಬರುತ್ತಲ್ಲ, ಇಷ್ಟಕ್ಕೆ ಮಾತ್ರ ಅದಿರಿಸಿ ಇಲ್ಲಿ ಎಲ್ಲ ಪ್ಲೇಟ್ಸ್ನ ಮತ್ತು ಈ ಕಡೆ ಇಲ್ಲೆಲ್ಲ ಪ್ಲೇಟ್ಸ್ ಥರ ಈ ಥರ ಡಿಸೈನ್ಸ್ ಹಾಕ್ಸಿದ್ದೆ. ಇದು ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಈ ಥರ ಡಿಸೈನ್ಸು, ಇದನ್ನು ತಂದು ಹಾಕ್ಸೋದು, ಹಾಗಾಗಿ ಆವಾಗ ಹಾಕ್ಸಿದ್ದು. ಈ ಬ್ಲೌಸು ಆ್ಯಕ್ಚುಲಿ ನಾನು ಡಿಸೈನ್ ಹೇಳಿದ್ದೆ ಒಂದು, ಕೊಟ್ಟಿದ್ದೆ ಒಂದು, ಬಟ್ ಎಲ್ಲರೂ ಕೂಡ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ. ಇನ್ನು ನೆಕ್ಸ್ಟ್ ಮತ್ತು ಲಾಸ್ಟ್ ಬ್ಲೌಸ್ ಬಂದುಬಿಟ್ಟು ನನ್ನ ಫೇವ್ರೆಟ್ ಬ್ಲೌಸ್. ತುಂಬ ಕಷ್ಟಪಟ್ಟು ಕಸ್ಟಮೈಸ್ ಮಾಡಿಸಿ ಹೊಲಿಸಿರೋವಂಥದ್ದು, ಆದರೂ ಕೂಡ ಒಂದನ್ನು ಮಿಸ್ ಮಾಡಿದ್ದಾರೆ. ಅದೇನು ಅಂತ ಹೇಳ್ತೀನಿ. ಈ ಬ್ಲೌಸ್ ತುಂಬ ಚೆನ್ನಾಗಿದೆ ಅಲ್ವಾ. ಹಿಂದ್ಗಡೆ ಇದು ಲೋಟಸ್ ಡಿಸೈನಲ್ಲಿ ಕೊಟ್ಟು ಈ ಥರ ಮಾಡಿಸಿರೋದು, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನಾನೇ ಒಂದು ಪೇಪರಲ್ಲಿ ಬಿಡಿಸ್ಕೊಂಡೋಗಿ ಕೊಟ್ಟಿದ್ದು. ಬಟ್ ಇನ್ನೊಂದು ಸ್ವಲ್ಪ ಫ್ಲವರ್ ದೊಡ್ಡದಿದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ನನಗೆ ಗೊತ್ತಿಲ್ಲ, ಅವ್ರು ಹೇಳಬೇಕಾಗಿತ್ತು.
ಬಟ್ ಏನು ಮಾಡೋದು ಇರಲಿ. ಆಮೇಲೆ ನಾನು ಶೋಲ್ಡರಿಗೆ ಇಲ್ಲಿ ಸ್ವಲ್ಪ ಸ್ಲೀಪಿಂಗ್ ಪ್ಲೇಟ್ಸ್ ಬರುತ್ತಲ್ಲ ಆ ಥರ ಇಡಿ ಅಂತ ಹೇಳಿದ್ದೆ, ಅವ್ರು ಮರ್ತೇ ಬಿಟ್ಟಿದ್ದಾರೆ. ನೀವು ಈ ಬ್ಲೌಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿ ಆಫ್ ಮಾಡಿದ್ದು. ಬಟ್ ಈ ಬ್ಲೌಸ್ನ ಸ್ಟಿಚ್ ಮಾಡ್ಸೋಕ್ಕೆ ತುಂಬ ನಾನೇ ಕಷ್ಟಪಟ್ಟಿದ್ದೀನಿ. ದಿನ ಕೇಳ್ಕೊಂಬರ್ತಿದ್ದೆ, ಅವ್ರು ಇನ್ನೂ ಆಗಿಲ್ಲ ಅಂತಲೇ ಇದ್ದರು. ಕೊನೆಗೆ ಬೇಕು ಅಂತ ನಾನೇ ಇದನ್ನು ಸ್ಕೆಚ್ ಹಾಕ್ಕೊಟ್ಟು ಸ್ಟಿಚ್ ಮಾಡಿಸಿದ್ದು. ಚೆನ್ನಾಗಿದೆ. ಇನ್ನು ಮತ್ತೆ ಏನು ಡಿಸೈನ್ಸ್ನ ನಾನು ಮಾಡಿಸಿಲ್ಲ. ಅದೇ ಉದ್ದೇಶ ಇತ್ತು ಅಂದರೆ ನಾನು ಹಿಂದ್ಗಡೆದು ಇದು ಫ್ಲವರ್ ಇದೆಯಲ್ಲ, ಇದೇ ಮೇನ್ ಅಟ್ರಾಕ್ಟ್ ಆಗಬೇಕಾಗಿತ್ತು. ಇದು ಡಿಜಿಟಲ್ ಪ್ರಿಂಟೆಡ್ ಸ್ಯಾರಿ ಇರುವಂತಹ ಬ್ಲೌಸು. ನಾನು ಫೋಟೋಸ್ನ ಹಾಕಿದ್ದೀನಿ, ನೀವು ನೋಡ್ಬೋದು ಯಾವ ಥರ ಇದೆ ಆ ಸ್ಯಾರಿ ಅಂತ. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನನ್ನ ಸ್ಯಾರಿ ಬ್ಲೌಸ್ ಕಲೆಕ್ಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರದ ಫ್ಯಾಷನ್ ಮತ್ತು ಲೈಫ್ ಸ್ಟೈಲ್ ವ್ಲಾಗ್ಸ್ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.